ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ನಾನು 4 ರಾಜ್ಯಗಳ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ನಾವು 2 ರಾಜ್ಯಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಪಂಜಾಬ್ ಮತ್ತು ಮಧ್ಯಪ್ರದೇಶ ಮಾಹಿತಿ ತುಂಬ ಜಾಸ್ತಿ ಇರೋದ್ರಿಂದ ನಾನು ಇವತ್ತು 2 ರಾಜ್ಯಗಳ ವಿವರಣೆಯನ್ನು ಸಂಪೂರ್ಣವಾಗಿ ಕೊಡ್ತಿದ್ದೇನೆ. ತುಂಬ ವಿಷಯ ಇರೋದ್ರಿಂದ ನಾನು ಪೂರ್ತಿ ಹೇಳ್ತಾ ಹೋಗಲ್ಲ, ಯಾವ್ದು ಬೇಕಾದಷ್ಟೇ ಹೇಳ್ತಾ ಹೋಗ್ತೀನಿ. ನೀವು ವಿಡಿಯೋನ ಪೌಸ್ ಮಾಡಿಬಿಟ್ಟು ಬೇಕಾದರೆ ನೀವು ನೋಟ್ ಮಾಡ್ಕೊಳ್ತಾ ಹೋಗ್ಬೋದು. ತುಂಬ ವಿಷಯಗಳ ಬಗ್ಗೆ ನಾನು ಎಲ್ಲಿ ಹೇಳಿದ್ದೀನಿ, ನೀವು ಕೂಡ ನೋಟ್ ಮಾಡ್ಕೊಳ್ತಾ ಹೋಗಿ. ಮೊದಲನೇ ರಾಜ್ಯ ಪಂಜಾಬ್. ಪಂಜಾಬ್ನ ರಾಜಧಾನಿ ಚಂಡೀಗಢ. ಪಂಜಾಬ್ ರಾಜ್ಯದ ನೃತ್ಯಗಳು ಬಾಂಗ್ರಾ ಅಥವಾ ಬಾಂಗ್ಡಾ, ಗಿಡ್ಡ, ಬಮಾಲ್, ಡೋಲಾ, ಸಮಿ. ಪಂಜಾಬ್ ರಾಜ್ಯದ ಗುರುದಾಸ್ಪುರ ಜಿಲ್ಲೆಯಲ್ಲಿ ಪಠಾಣ್ಕೋಟ್ ವಾಯುನೆಲೆ ಇದೆ. ಪಂಜಾಬ್ ರಾಜ್ಯವನ್ನು ಭಾರತದ ಗೋಧಿಯ ಕಣಜ ಎಂದು ಕರೆಯುತ್ತಾರೆ. ಇದನ್ನ ನೆನ್ಪಿಟ್ಕೋಬೇಕು, ಭಾರತದ ಗೋಧಿಯ ಕಣಜ ಪಂಜಾಬ್. ಪಂಜಾಬ್ ರಾಜ್ಯದಲ್ಲಿ ಗುರು ರಾಮದಾಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವೂ ಕೂಡ ಇರ್ತಕ್ಕಂಥದ್ದು. ಈ ಒಂದು ರಾಜ್ಯದಲ್ಲಿ ಪೊಂಗಾಕ್ ಅಣೆಕಟ್ಟನ್ನು ಬಿಯಾಸ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಸಿಯಾಲ್ಕೋಟ್ ಆಟದ ವಸ್ತುಗಳಿಗೆ ಹೆಸರುವಾಸಿಯಾಗಿರ್ತಕ್ಕಂಥದ್ದು ಪಂಜಾಬ್ ರಾಜ್ಯ. ನೆಕ್ಸ್ಟ್, ಪಂಜಾಬ್ ರಾಜ್ಯದ ಕಾಲನೂರು ಎಂಬ ಸ್ಥಳದಲ್ಲಿ ಅಕ್ಬರ್ನ ಪಟ್ಟಾಭಿಷೇಕವು 1556ರಲ್ಲಿ ನಡೆಯಿತು. ಈ ಒಂದು ರಾಜ್ಯದಲ್ಲಿ ಥಾರ್ ಮರುಭೂಮಿ ಕಂಡುಬರುತ್ತದೆ. ಪಂಚ ನದಿಗಳ ರಾಜ್ಯ ಎಂದು ಪಂಜಾಬ್ನ ಕರೆಯತಕ್ಕಂಥದ್ದು. ಪಂಜಾಬ್ ರಾಜ್ಯದಲ್ಲಿ ಸಿಂಧು ನದಿಯ ಉಪನದಿಗಳಾದ ಬಿಯಾಸ್, ಸಟ್ಲಜ್, ರಾವಿ, ಚೀನಾ, ರೀಲಂ ನದಿಗಳು ಹರಿಯುವುದರಿಂದ ಈ ಒಂದು ರಾಜ್ಯವನ್ನು ಪಂಚ ನದಿಗಳ ರಾಜ್ಯ ಅಂತೇಳಿ ಕರೀತಾರೆ. ನಮಗೆಲ್ರಿಗೂ ಗೊತ್ತಿರೋ ಥರ ಪಂಜಾಬ್ ರಾಜ್ಯದಲ್ಲಿ ಜಲಿಯನ್ ವಾಲಾಬಾಗ್ ಎಂಬ ಸ್ಥಳವಿದೆ, ಹೌದಲ್ವಾ? ಈ ಪಂಜಾಬ್ ರಾಜ್ಯದ ಅಮೃತ್ಸರ್ ಎಂಬ ನಗರವನ್ನು ಗುರು ರಾಮದಾಸ್ ಅವರು ನಿರ್ಮಿಸಿದರು. ಪಂಜಾಬ್ ರಾಜ್ಯವು ಭಾರತದಲ್ಲಿ ಅತಿ ಹೆಚ್ಚು ಸೋನಾ ಮಸೂರಿ ಅಕ್ಕಿಯನ್ನು ಉತ್ಪಾದನೆ ಮಾಡುತ್ತದೆ. ಪಂಜಾಬ್ ರಾಜ್ಯದ ಅಮೃತ್ಸರ್ ಜಿಲ್ಲೆಯಲ್ಲಿ ಸ್ವರ್ಣ ದೇವಾಲಯವಿದೆ. ಅಂದರೆ ಸ್ವರ್ಣ ಅಂತಂದರೆ ನಿಮಗೆ ಮೀನಿಂಗ್ ಗೊತ್ತು, ಚಿನ್ನ ಅಲ್ವಾ? ಸ್ವರ್ಣ ಅಂತಂದರೆ ಚಿನ್ನದ ದೇವಾಲಯ ಇರ್ತಕ್ಕಂಥದ್ದು ಅಮೃತ್ಸರ್. ಅದು ಕಂಡು ಬರ್ತಕ್ಕಂಥದ್ದು ಪಂಜಾಬಲ್ಲಿ. ಈ ಒಂದು ಪಂಜಾಬ್ ರಾಜ್ಯದ ಇನ್ಫಾರ್ಮೇಷನ್ನ ನಾವು ಜಾಸ್ತಿ ತಿಳ್ಕೊಳ್ತಾ ಹೋಯ್ತು ಅಂದರೆ, ಜಲಿಯನ್ ವಾಲಾಬಾಗ್ ದುರಂತವು 1919 ಏಪ್ರಿಲ್ 13ರಂದು ನಡೆಯಿತು. ಈ ಒಂದು ದುರಂತವು ಪಂಜಾಬ್ ರಾಜ್ಯದ ಅಮೃತ್ಸರ್ ಜಿಲ್ಲೆಯಲ್ಲಿ ನಡೆದಿದ್ದು. ನೆನ್ಪಿಟ್ಕೊಳ್ಳಿ, ಜಲಿಯನ್ ವಾಲಾಬಾಗ್ ಆಗಿದ್ದು ಅಮೃತ್ಸರ್ ಜಿಲ್ಲೆಯಲ್ಲಿ, ಪಂಜಾಬ್ ರಾಜ್ಯದ ಅಮೃತ್ಸರ್ ಜಿಲ್ಲೆಯಲ್ಲಿ. ಈ ಒಂದು ಸ್ಥಳದಲ್ಲಿ ಜನರು ರೌಲತ್ ಕಾಯ್ದೆಯನ್ನು ವಿರೋಧಿಸಲು ಶಾಂತಿಯುತ ಸಭೆಯನ್ನು ಸೇರಿದ್ರು. ಆ ಜಲಿಯನ್ ವಾಲಾಬಾಗ್ ದುರಂತವು ಬೈಸಾಖಿ ಹಬ್ಬದಂದು ನಡೆದಿದ್ದು. ಆಯ್ತಾ? ದುರಂತಕ್ಕೆ ಕಾರಣವಾದ ವ್ಯಕ್ತಿ ಜನರಲ್ ಡಯರ್. ತುಂಬ ವಿಷಯವನ್ನು ನಾನು ಪಾಯಿಂಟ್ ಮಾಡಿಬಿಟ್ಟು ಅಲ್ಲಿ ಹೇಳ್ತಾ ಹೋಗಿದ್ದೀನಿ. ನೀವು ಕೂಡ ವಿಡಿಯೋನ ಪೌಸ್ ಮಾಡಿಬಿಟ್ಟು ನೋಟ್ ಮಾಡ್ಕೊಳ್ತಾ ಹೋಗ್ಬೋದು. ಪಂಜಾಬ್ ರಾಜ್ಯದಲ್ಲಿ ಸಿಂಧು ನಾಗರಿಕತೆಗೆ ಸಂಬಂಧಿಸಿದ ರೂಪ್ ನಗರ ಇದೆ. ಪಂಜಾಬ್ ರಾಜ್ಯದ ಪಟಿಯಾಲದಲ್ಲಿ ಮೀತಿ ಬಾಗ್ ಅರಮನೆ ಇರ್ತಕ್ಕಂಥದ್ದು. ಹಾಗೆ ಪಟಿಯಾಲದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್ ಸಂಸ್ಥೆ ಇರ್ತಕ್ಕಂಥದ್ದು ಈ ಒಂದು ರಾಜ್ಯದಲ್ಲಿ. ಪಂಜಾಬ್ ರಾಜ್ಯದಲ್ಲಿ ವಾಘಾ ಗಡಿ ಇದೆ. ಈ ಒಂದು ವಾಘಾ ಗಡಿಯು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರ್ತಕ್ಕಂಥದ್ದು. ಮುಂದಿನ ರಾಜ್ಯ ಮಧ್ಯಪ್ರದೇಶ. ಮಧ್ಯಪ್ರದೇಶದ ರಾಜಧಾನಿ ಬಂದು ಭೋಪಾಲ್. ಈ ರಾಜ್ಯದ ನೃತ್ಯಗಳು ಕರ್ಮ, ಮುರಿಯಾ, ಕಾಕಾಸರ್. ಮಧ್ಯಪ್ರದೇಶ ರಾಜ್ಯದಲ್ಲಿ 2016ರಲ್ಲಿ ಉಜ್ಜಯಿನಿಯಲ್ಲಿ ಮಹಾಕುಂಭಮೇಳ ನಡೆಯಿತು. ಈಗ ನಡೀತಾ ಇರ್ತಕ್ಕಂಥದ್ದು ಪ್ರಯಾಗ್ರಾಜಲ್ಲಿ. 2016ರಲ್ಲಿ ಉಜ್ಜಯಿನಿಯಲ್ಲಿ ಕುಂಭಮೇಳ ನಡೆದಿರ್ತಕ್ಕಂಥದ್ದು. 4 ಪ್ಲೇಸಲ್ಲಿ ಕುಂಭಮೇಳ ನಡೆಯೋದು ಎಲ್ಲಿ ಅಂದರೆ ಪ್ರಯಾಗ್ರಾಜ್, ಉಜ್ಜಯಿನಿ, ನಾಸಿಕ್ ಅಥವಾ ಹರಿದ್ವಾರ. ಈ 4 ಪ್ರದೇಶದ ಯಾವುದಾದ್ರೂ ಒಂದು ಪ್ರದೇಶದಲ್ಲಿ ಮಹಾಕುಂಭಮೇಳ ನಡೀತಕ್ಕಂಥದ್ದು. ಮಧ್ಯಪ್ರದೇಶದ ಉಜ್ಜಯಿನಿ ನಗರವು ಶಿಪ್ರಾ ಎಂಬ ನದಿಯ ದಂಡೆ ಮೇಲೆ ಇದೆ. ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರುವ ರಾಜ್ಯ ಮಧ್ಯಪ್ರದೇಶ. ಈ ಒಂದು ರಾಜ್ಯದಲ್ಲಿ ಕನ್ಹಾ ರಾಷ್ಟ್ರೀಯ ಉದ್ಯಾನವನ ಕೂಡ ಇದೆ. ಈ ಒಂದು ಉದ್ಯಾನವನವು ಹುಲಿಗಳಿಗೆ ಹೆಸರಾಗಿದೆ. ಈ ಒಂದು ರಾಜ್ಯದಲ್ಲಿ ಅಶೋಕನಿಗೆ ಸಂಬಂಧಿಸಿದ ಸಾಂಚಿ ಸ್ತೂಪವಿದೆ. ಮಧ್ಯಪ್ರದೇಶದ ಪನ್ಹಾ ಎಂಬ ಸ್ಥಳವು ವಜ್ರದ ಗಣಿಗಳಿಗೆ ಹೆಸರುವಾಸಿಯಾಗಿದೆ.
ಮಧ್ಯಪ್ರದೇಶ ರಾಜ್ಯವು ಭಾರತದಲ್ಲಿ ಅತಿ ಹೆಚ್ಚು ವಜ್ರ ಸಂಪಾದಿಸುವ ರಾಜ್ಯವಾಗಿದೆ. ಈ ರಾಜ್ಯದಲ್ಲಿ ಗಾಂಧಿ ಸಾಗರ ಅಣೆಕಟ್ಟನ್ನು ಚಂಬಲ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಈ ರಾಜ್ಯದ ರೇವಾ ಎಂಬ ಸ್ಥಳದಲ್ಲಿ ವಿಶ್ವದ ಮೊದಲ ಬಿಳಿ ಹುಲಿಗಳ ಅಭಯಾರಣ್ಯವನ್ನು ಸ್ಥಾಪಿಸಲಾಗಿದೆ. ಅಮರಕಂಟಕ ಎಂಬ ಸ್ಥಳದಲ್ಲಿ ನರ್ಮದಾ ನದಿ ಉಗಮವಾಗುತ್ತದೆ. ಮುಲ್ತಾಯಿ ಎಂಬ ಸ್ಥಳದಲ್ಲಿ ತಪತಿ ನದಿ ಉಗಮವಾಗುತ್ತದೆ. ರಾಜ್ಯದ ಬಿಂಬಿಡ್ಕ ಎಂಬ ಸ್ಥಳದಲ್ಲಿ ಬೌದ್ಧರ ಸ್ಮಾರಕಗಳು ಕಂಡುಬರುತ್ತವೆ. ಹಾಗೆ ಇದೇ ಸ್ಥಳದಲ್ಲಿ ನವಶಿಲಾಯುಗ ಮತ್ತು ಮಧ್ಯಶಿಲಾಯುಗದ ವರ್ಣಚಿತ್ರಗಳು ಇವೆ. ಭೂಪಾಲ್ ರಾಜ್ಯದ ವಿಷಯವನ್ನು ಇಲ್ಲಿ ಪಾಯಿಂಟ್ ಮಾಡಿ ನಾನು ಹಾಕಿದ್ದೀನಿ. ಮಧ್ಯಪ್ರದೇಶ ರಾಜ್ಯದ ಇಂದೋರ್ ಎಂಬ ಸ್ಥಳದಲ್ಲಿ IITಯನ್ನು 2009ರಲ್ಲಿ ಸ್ಥಾಪಿಸಲಾಯಿತು. ಲೋಕಸಭೆಯಲ್ಲಿ ಪರಿಶಿಷ್ಟ ಪಂಗಡಿಗಳಿಗೆ ಅತಿ ಹೆಚ್ಚು ಮೀಸಲಾಗಿರುವ ಸ್ಥಾನಗಳು ಮಧ್ಯಪ್ರದೇಶದಲ್ಲಿದೆ. ಮಧ್ಯಪ್ರದೇಶ ರಾಜ್ಯದ ಭೂಪಾಲ್ ಎಂಬ ಸ್ಥಳದಲ್ಲಿ ರಾಷ್ಟ್ರೀಯ ನ್ಯಾಯಾಂಗ ಅಕಾಡೆಮಿ ಇದೆ. ಹಾಗೆ ಪ್ರದರ್ಶನ ಕಲೆಗಳ ಕೇಂದ್ರ ಭಾರತ ಭವನ ಕೂಡ ಇರ್ತಕ್ಕಂಥದ್ದು ಮಧ್ಯಪ್ರದೇಶಲ್ಲೇ. ಈ ಒಂದು ರಾಜ್ಯವು ಭಾರತದ 2ನೇ ಅತಿ ದೊಡ್ಡ ರಾಜ್ಯವಾಗಿದೆ. ವಿಸ್ತೀರ್ಣದಲ್ಲಿ ಅತಿ ದೊಡ್ಡ 2ನೇ ರಾಜ್ಯ. ಈ ಒಂದು ರಾಜ್ಯದಲ್ಲಿ ಸೋಯಾಬೀನ್ ಉತ್ಪಾದನೆ ತುಂಬ ಹೆಚ್ಚು. ಎಲ್ಲಿ ಬೆಳೀತಾರೆ ಸೋಯಾಬೀನ್ ಅಂದರೆ ಮಧ್ಯಪ್ರದೇಶಲ್ಲಿ. ಈ ಒಂದು ರಾಜ್ಯದ ಮೇಲೆ ಕರ್ಕಾಟಕ ಸಂಕ್ರಾಂತಿ ವೃತ್ತವು ಹಾದು ಹೋಗಿದೆ. ಹಾಗೆ ಮಧ್ಯಪ್ರದೇಶ ರಾಜ್ಯದಲ್ಲಿ ನರ್ಮದಾ ನದಿಗೆ ಓಂಕಾರೇಶ್ವರ ಅಣೆಕಟ್ಟನ್ನು ಕಟ್ಟಲಾಗಿದೆ. ಭೂಪಾಲ್ನಲ್ಲಿ ರಾಷ್ಟ್ರೀಯ ಮಣ್ಣು ಸಂಶೋಧನಾ ಕೇಂದ್ರ ಇದೆ. ಹಾಗೆ ಉಪಗ್ರಹ ನಿಯಂತ್ರಣ ಕೇಂದ್ರ ಕೂಡ ಭೂಪಾಲ್ನಲ್ಲಿ ಇರ್ತಕ್ಕಂಥದ್ದು. ಮಧ್ಯಪ್ರದೇಶ ರಾಜ್ಯದಲ್ಲಿರ್ತಕ್ಕಂತಹ ಹೋಶಂಗಾಬಾದ್ ಎಂಬಲ್ಲಿ RBI ನೋಟ್ಗಳನ್ನು ತಯಾರಿಸುವ ಕಾಗದದ ಕಾರ್ಖಾನೆ ಇದೆ. ಇಷ್ಟು ಇವತ್ತಿನ 2 ರಾಜ್ಯಗಳ ಸಂಪೂರ್ಣ ಮಾಹಿತಿಯಾಗಿರುತ್ತೆ. ನಾಳೆ ಕೂಡ ಇನ್ನುಳಿದ ರಾಜ್ಯಗಳನ್ನು ನೋಡ್ತಾ ಹೋಗೋಣ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.